ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ಶ್ವೇತಾ ಅನ್ನೋರು ದಾವಣಗೆರೆಯಿಂದ ಬರೀತಿದ್ದಾರೆ. ಅವರು ತಮ್ಮ ಮದುವೆಯ ಕುರಿತಾಗಿ ಕೇಳ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಇವರ ಮದುವೆ ಪ್ರಯತ್ನ ನಡೀತಾನೆ ಇದೆಯಂತೆ. ತುಂಬಾ ಜನ ಬಂದು ನೋಡಿ ಜಾತಕ ಸರಿ ಹೊಂದಲ್ಲ ಅಂತ ಹೊರಟು ಹೋಗ್ತಾರಂತೆ ಗುರುಜಿ. ಒಬ್ರು ಪಂಡಿತರಲ್ಲಿ ಜಾತಕವನ್ನ ತೋರಿಸಿದ್ರೆ ಬಹಳಷ್ಟು ಈ ಜಾತಕ ದೋಷಪೂರಿತವಾಗಿದೆ ಅಂತ ಹೇಳ್ತಾರಂತೆ. ಕಾಳಸರ್ಪ ದೋಷ ಇದೆ, ಬಾಲಾರಿಷ್ಟ ಇದೆ, ಸೂರ್ಯ ನೀಚನಾಗಿದ್ದಾನೆ, ಹಾಗೆ ಚಂದ ದೋಷವೂ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಮದುವೆ ಆಗ್ಬೇಕಾ ಬೇಡವಾ ಅಂತ ಅನ್ಸ್ಬಿಡತ್ತೆ ಗುರುಜಿ ಒಮ್ಮೊಮ್ಮೆ ಅಂತೂ. ನಮ್ಮನೇಲಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ, ತಂದೆ ಇಲ್ಲ, ನನ್ನ ತಂಗಿ ಒಬ್ಳೆ ದುಡಿತಿರೋದು, ಇದ್ದಿದ್ದ ಕೆಲಸ ಕೂಡ ಹೊಟ್ಟೋಗಿದೆ, ನಾನು ಏನ್ ಮಾಡ್ಲಿ ಅಂತ ಕೇಳ್ತಿದ್ದಾರೆ. ಅಲ್ಲ ಗುರುಜಿ, ಶ್ವೇತಾ ಅಂತ, ಇಷ್ಟು ದೋಷ ಒಬ್ರಿಗೆ ಇರತ್ತಾ? ಹಾಗೆ ಇದ್ರೆ ಏನೇನ್ ಮಾಡ್ಕೋಬೇಕು ಅವರು? ಕೆಲವರಿಗೆ ನಾನಾ ರೀತಿಯಾದ ದೋಷ, ನಾನಾ ರೀತಿಯಾದ ಫಲವೂ ಇರುತ್ತೆ, ನಾನಾ ರೀತಿಯ ಯೋಗಗಳು ಇರುತ್ತೆ. ಕೆಲವೊಂದು ಯೋಗಗಳು ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ, ಕೆಲವೊಂದು ಯೋಗಗಳು ಪರಿವರ್ತನೆ ಮಾಡ್ತಾ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಮನೆ ಒಳಗೆ ಅಕಸ್ಮಾತ್ ತಂಗಿಗೆ ಮದುವೆ ಆಗದೆ ಇದ್ರೆ ಅಕ್ಕನಿಗೆ ಯಾವ ಕಾಲಕ್ಕೂ ಮದುವೆ ಆಗಲ್ಲ, ಇಲ್ಲ ಅಕ್ಕನಿಗೆ ಮದುವೆ ಆಗೋವರೆಗೂ ತಂಗಿಗೆ ಮದುವೆ ಆಗಲ್ಲ ಅಂತ ನೀವು ಅನ್ಕೊಂತೀರ. ಆದರೆ ಒಂದೊಂದು ಕ್ರಮ, ಒಂದೊಂದು ಪರಿವರ್ತನಾ ಸ್ವರೂಪಕ್ಕೆ ಒಂದೊಂದು ಗ್ರಹಗಳ ದೋಷ ಇರುತ್ತೆ. ಈಗ ಒಂದೊಂದು ನಕ್ಷತ್ರದಲ್ಲಿ ಯಾವುದಾದ್ರೂ ಶುಕ್ರ ನೀಚನಾಗಿದ್ದ ಪಕ್ಷದಲ್ಲಿ ಬೇರೆ ಶುಕ್ರನಿಗೆ ಎದುರಾಗಿ ನಿಂತ್ಕೊಂಡ್ಬಿಟ್ರೆ ಅಂದರೆ ಆ ನಕ್ಷತ್ರ ತೊಂದರೆ. ಹಾಗೆ ಅಂದ್ಬಿಟ್ಟು ತಂದೆ ತಾಯಿನೇ ನಕ್ಷತ್ರ ಕೆಟ್ಟವರ ಅನ್ನೋದು ಅನ್ಕೋಬಾರ್ದು. ಆದರೆ ಆ ನಕ್ಷತ್ರ, ಈಗ ಫಾರ್ ಎಕ್ಸಾಂಪಲ್ ಒಂದೇ ನಕ್ಷತ್ರ ಒಂದು ಮನೆಯಲ್ಲಿ ಜ್ಯೇಷ್ಠ ನಕ್ಷತ್ರ ಇರ್ತಂದ್ರೆ 3 ಜ್ಯೇಷ್ಠ ನಕ್ಷತ್ರ ಇದ್ಬಿಟ್ರೆ ಅವ್ರ ಮಗಳು, ಮಗ ಮತ್ತು ಯಜಮಾನರು, ಹೀಗೆ 3 ಜನ ಇದ್ಬಿಟ್ರೆ ಒಬ್ಬರಿಗೆ ಒಬ್ಬರು ಶತ್ರು. ಅಂದರೆ ಇವ್ರ ಅಕಸ್ಮಾತ್ ಮುಂದುವರಿಬೇಕು, ಇವ್ರ ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗಬೇಕು, ಅಥವಾ ಇವ್ರ ಕೆಲಸದಲ್ಲಿ ಇರಬೇಕು, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಬ್ಬರು ನಕ್ಷತ್ರ ತೊಂದರೆ. ಅದಕ್ಕೆ ಒಂದು ಮನೆಯಲ್ಲಿ 2 ನಕ್ಷತ್ರ ಇದ್ಬಿಟ್ರೆ, 3 ನಕ್ಷತ್ರ ಇದ್ಬಿಟ್ರೆ, 4 ನಕ್ಷತ್ರ ಇದ್ಬಿಟ್ರೆ ಇನ್ನೂ ಗೋವಿಂದ. ಅದರಲ್ಲಿ ಎಲ್ಲ ಗ್ರಹಗಳು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ರಾಹುಕೇತುಗಳು ಕಾಳಸರ್ಪ ದೋಷ ಅಂದಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕಾಳಸರ್ಪ ದೋಷ, ಕಾಳಸರ್ಪ ಯೋಗವನ್ನು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಪ್ರತಿ 1.5 ವರ್ಷಕ್ಕೆ ಮಾಡಿಸ್ಕೊತಾ ಇರ್ಬೇಕು ಜೀವನ ಪರ್ಯಂತ. ಯಾಕಂದರೆ ರಾಹು ಕಾಲ ಅನ್ನೋದು 1.5 ಅವರ್, ಆ 1.5 ಅವರ್ಗೆ 1.5 ಇಯರ್ ಮಾಡಿಸ್ಕೊತಾ ಇರಬೇಕು ನಿಮ್ಮ ಜೀವನ ಪರ್ಯಂತ. ಒಂದ್ಸಲಿ ಮಾಡಿಸ್ಕೊಂಡ್ಬಿಟ್ಟೆ, ನಾನು ಮಾಡಿಸ್ಕೊಂಡ್ಬಿಟ್ಟೆ ಕಾಳದಸ್ತಿಲಿ, ಹಂಗೆ ಮಾಡಿದ್ರೆ ಪ್ರಯೋಜನ ಇಲ್ಲ. ದಶೆ ಬೇರೆ, ವಾರ ಬೇರೆ, ನಕ್ಷತ್ರ ಬೇರೆ, ಆ ದೋಷಗಳು ಆ ಸಮಯದಲ್ಲಿ ಬರ್ತಕ್ಕಂಥ ದಿನಗಳು ಬೇರೆ. ಅದರಿಂದ ಈ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಷ್ಟೇ ತಾನೇ, ಮದುವೆ ಮಾಡಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಕಾಗಿಲ್ಲ. ಆ ಮದುವೆ ಮಾಡ್ಕೊಳ್ಳೋಕ್ಕೆ ಕಲ್ಯಾಣ ವೆಂಕಟೇಶ್ವರ ಒಬ್ಬನೇ ಸಾಕ್ಷಿ ರೂಪ. ನೀವು ಈ ಸಾಕ್ಷಿ ರೂಪವಾಗಿರ್ತಕ್ಕಂಥ ಕಲ್ಯಾಣ ವೆಂಕಟೇಶ್ವರನ ತಿರುಚೇರಿ ಅಂತ ಋಣ ವಿಮೋಚನಾಥ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಋಣ ವಿಮೋಚನಾಥನಾಗಿರ್ತಕ್ಕಂಥ ಋಣವನ್ನು ಫಸ್ಟ್ ತೀರಿಸ್ಕೋಬೇಕು, 11 ಪ್ರದೋಷ ಪೂಜೆಗಳನ್ನು ಮಾಡಿಸ್ಬೇಕು. ಅಲ್ಲಿ ಅರ್ಚಕರಿಗೆ ಹೇಳಬೇಕು ಇದನ್ನು, ನೋಡಿ ಈ ಥರ ಋಣ ವಿಮೋಚನೆ ಆಗಿರ್ತಕ್ಕಂಥ ಇದಕ್ಕೆ ಪರಿವರ್ತನೆ ಆಗಬೇಕು. ಆದರೆ ಒಂದು ಸಲ ಕೊಟ್ಟು ಬಂದರೆ ಪೂಜೆಗೆ ಯಾವತ್ತು, ನಾಳೆ ಪ್ರದೋಷ ಅಂದರೆ ಇವತ್ತಲ್ಲಿ ಹೋಗಿರಬೇಕು, ಆ ಪ್ರದೋಷ ಪೂಜೆಯನ್ನು ಕೊಟ್ಟಾಗ ನಾಳೆ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದ್ಮೇಲೆ ಮತ್ತೆ 11 ಪ್ರದೋಷಗಳಿಗೆ ನಿಮ್ಮ ಪ್ರಸಾದ ಬರ್ತಾ ಇರುತ್ತೆ ಮನೆಗೆ ಅಲ್ವಾ. ಪ್ರಸಾದ ಬರೋ ಸಮಯಕ್ಕೆ ನೀವು ಮತ್ತೆ 11ರಲ್ಲಿ ಯಾವ್ದಾದ್ರು ಒಂದಕ್ಕೆ ಹೋಗ್ಬೇಕು, ಮತ್ತೆ ವಾಪಸ್ಸು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬರ್ಬೇಕು. ಅದಾದಮೇಲೆ ಎದುರುಗಡೆ ಕಲ್ಯಾಣ ವೆಂಕಟೇಶ್ವರ, ಇಡೀ ಜಗತ್ತಲ್ಲಿ 5 ಹೆಂಡತೀರ ಸಮೇತ ವೆಂಕಟೇಶ್ವರ ಇನ್ನೆಲ್ಲೂ ಇಲ್ಲ, ನಾ ಭೂತೋ ನಾ ಭವಿಷ್ಯತಿ. ಅಲ್ಲಿ ಹೋಗ್ಬಿಟ್ಟು ಏನು ನೈವೇದ್ಯ ಮಾಡಬೇಕು, ತುಳಸಿ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡಾಗ ಅವನೇ ಬಂದು ಯಾವ್ದಾರ ಕೆಲಸದ ರೂಪದಲ್ಲೋ, ಅಡುಗೆ ರೂಪದಲ್ಲೋ, ಅಥವಾ ಅರ್ಚಕ ರೂಪದಲ್ಲೋ, ಯಾರೋ ಪಕ್ಕದವ್ರ ರೂಪದಲ್ಲೋ ಈ ನೈವೇದ್ಯ ಮಾಡಿಸ್ರಿ ಅಂತ ಹೇಳ್ತಾರೆ. ಆ ನೈವೇದ್ಯವನ್ನು ಮಾಡಿಸಿದಾಗ ಆ ದೋಷಗಳನ್ನು, ನನಗೆ ಮದುವೆ ಆದ ಮೇಲೆ ನಾನು ಸಾರಂಗ ನಾಯಕಿಗೆ ಇಂಥ ಒಂದು ಸೀರೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಬಂದ್ರೆ ಸಾಕು, ಅವಳು ಯಾಕೆ ಮದುವೆ ಮಾಡಿಸಲ್ಲ ನಾನು ನೋಡ್ತೀನಿ. ಎಂಥ ದೋಷಗಳಿದ್ರೂ ಪರಿವರ್ತನೆ ಆಗುತ್ತೆ ಅಲ್ವಾ. ಒಂದೇನಾಗಿದೆ, ನಿಮ್ಮ ಮನೆಯಲ್ಲಿ ಆಗಿರತಕ್ಕಂಥ ತೊಂದರೆ ಏನು ಅಂದರೆ ಮನೆ ಯಜಮಾನ್ರಿಲ್ಲ. ಈ ಕಡೆ ತಂದೆ ಆಗಿಲ್ದಿರ್ತಕ್ಕಂಥವ್ರು ಮನೆಗೆ ದುಡಿಮೆ ಕಷ್ಟ ಆಗೋಗಿದೆ. ನಿಮ್ಮಲ್ಲಿರ್ತಕ್ಕಂಥದ್ದು ಏನು ಅಂದರೆ ಪೂರ್ವದ ಬಾಗಿಲು ಅಲ್ವೇ ಅಲ್ಲ ನಿಮ್ಮ ಮನೆ, ಹೌದಾ? ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥದ್ದು ಏನಾಗಿದೆ, ವಾಯುವ್ಯ ನೀಚ ಬಾಗಿಲು ಅಂತ ಕರಿತೀವಿ. ವಾಯುವ್ಯದಲ್ಲಿ ನೀಚ ಬಾಗಿಲು ಅಂದರೆ ಉತ್ತರದ ವಾಯುವ್ಯದಲ್ಲಿ, ಅಂದರೆ ಸೊಟ್ಟಿಗಿದೆ ಮನೆ. ಸೊಟ್ಟಿಗಿದ್ರೆ ಏನು ಮಾಡ್ತೀರಾ, ಆ ಸೊಟ್ಟಿಗಿದ್ದಾಗ ಮನೆ ಏನಾಗಿದೆ, ಶುಕ್ರನ ಮನೆ ಅಂದರೆ ಪೂರ್ವ ಭಾಗದಲ್ಲಿ ಡೆಡ್ ಎಂಡ್ ಅಂದರೆ ಹಿಂದ್ಗಡೆ ಎಲ್ಲ ಕ್ಲೋಸ್. ಆಮೇಲೆ ನಿಮ್ಮನೇಲಿ ಅಗ್ನಿ ಮೂಲೆಯ ಭಾಗದಿಂದ ಈ ಕಡೆ ಭಾಗ ಈಶಾನ್ಯಕ್ಕೆ ಬರುವಾಗ ಏನಾದರೂ ನೀರು ಹೋಗ್ತಾರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಅಗ್ನಿ ಮೂಲೆಯಿಂದ ದಕ್ಷಿಣಕ್ಕೆ ಹರಿದ್ರೆ ಏನಾಗುತ್ತೆ, 24 ಗಂಟೆ ಋಣ, 24 ಗಂಟೆ ಹಳ್ಳ, 24 ಗಂಟೆ ತೊಂದರೆಗಳು. ಅದಕ್ಕೆ ದಕ್ಷಿಣದಲ್ಲಿ ದೊಡ್ಡ ಪಿಟ್ಟು, ಆ ಮೋರಿ ಇದೆ ನಿಮ್ಮಲ್ಲಿ. ಆ ಮೋರಿ ಅಂದರೆ ಪಕ್ಕದಲ್ಲಿ ಮನೆ ಒಳಗೆ ಅಂತಲ್ಲ, ಹೊರಭಾಗದಲ್ಲಿ ಇರತಕ್ಕಂಥ ಪಿಟ್ಟು. ಅದೇನಿದೆ, ದಕ್ಷಿಣದಿಂದ ಹರಿಯುತ್ತೆ. ಹರಿದು ಹೋದಾಗ ನಿಮ್ಮ ಮನೆ ಏನಾಗಿದೆ, ಮೆಟ್ಲು ಬೇರೆ ಎಲ್ಲಿ ಹಾಕಿದ್ದೀರಾ, ನೈಋತ್ಯದಲ್ಲೇ ಮೆಟ್ಲು. ನೈಋತ್ಯದಲ್ಲಿ ಯಾವನಾದ್ರೂ ಮೆಟ್ಲು ಹಾಕ್ತಾನೆ? ನೀವಿರತಕ್ಕಂಥ ಈ ಮನೆ, ಈ ವಾಸ್ತು ಕರೆಕ್ಟಾಗಿ ನಾನು ಹೇಳಿದ ಹಾಗೆ ಇರುತ್ತೆ, ಬರೆದಿಟ್ಕೊಂಬಿಡಿ. ನೀವು ಅದನ್ನು ನೋಡಿಕೊಂಡು ಬನ್ನಿ, ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಕಲ್ಯಾಣ ವೆಂಕಟೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ವ್ಯವಸ್ಥಿತವಾಗಿ ಮಗಳಿಗೆ ಮದುವೆ ಆಗತ್ತೆ, ಅದೇನು ಯೋಚನೆ ಮಾಡಬೇಕಾಗಿಲ್ಲ. ಅವಳಿಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗೆ ಈ ರೀತಿ ತೊಂದರೆಗಳು. ಮನೆಯಲ್ಲಿ ಎಲ್ಲ ದೋಷಗಳು ಒಬ್ಬರಿಗೆ ಇರುತ್ತೆ ಅಂದರೆ ಖಂಡಿತವಾಗ್ಲೂ ಇರುತ್ತೆ. ವಂಶ ಪಾರಂಪರ್ಯವಾಗಿ ಏನು ಮಾಡ್ತಾನೆ, ಸರ್ಪದೋಷ ಬಂದ್ಬಿಟ್ರೆ ಅಂದರೆ ಸರ್ಪದ ಮುಖಾಂತರ ರಾಹುಗೆ 4 ದೋಷಗಳು ಒಂದೇ ಮನೇಲಿರುತ್ತೆ ಅಂತ ಅರ್ಥ.
ಕೇತು ಮುಖಾಂತರ ಒಂದು ದೋಷ ಬರುತ್ತೆ ಅಂದರೆ ಕಳ್ಳತನೂ ಆಗುತ್ತೆ, ಅದೇ ಮನೆಗೆ ವಾಕ್ಚಾತುರ್ಯ ಹೊಟ್ಟೋಗುತ್ತೆ, ಭಯ ಭೀತಿಗಳು ಜಾಸ್ತಿ ಮಾಡುತ್ತೆ. ಅಂದರೆ ನೋಡಿ, ಒಂದು ಕೇತುವಿಂದ ಎಲ್ಲ ಕೆಟ್ಟು ಹೋಗುತ್ತೆ. ಹಾಗೆ ಒಂದೇ ಪ್ಲಾನೆಟಿಂದ ಏನೇನು ಅದರ ಪೋರ್ಟ್ಫೋಲಿಯೋ ಇರುತ್ತೆ, ಆ ಪೋರ್ಟ್ಫೋಲಿಯೋ ಮುಖಾಂತರ ಬರ್ತಕ್ಕಂಥ ತೊಂದರೆಗಳು ಯಾವ್ಯಾವ ದಶೆಯಲ್ಲಿ ಬರುತ್ತೋ, ಯಾವ್ಯಾವ ದಶೆಯಲ್ಲಿ ತೊಂದರೆ ಕೊಡುತ್ತೋ ಗೊತ್ತಾಗಲ್ಲ. ಅದು ನೀವು ನಾನು ಏನೂ ಮಾಡೋಕ್ಕಾಗಲ್ಲ, ದೇವ್ರಿಗೊಬ್ಬನ ಗೊತ್ತು. ಆದರೆ ಏನು ಪ್ರಯತ್ನ ಅಂದರೆ, ಯಾವಾಗ ಯಾರು ತೊಂದರೆ ಕೊಡ್ತಾನೆ ಅವನು ಯಾರು ದೇವ್ರ ಪೂಜೆ ಮಾಡ್ತಾನೆ ನಾವು ಅವ್ರನ್ನ ಭದ್ರವಾಗಿ ಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಗಣಪತಿನ ಪೂಜೆ ಮಾಡಬೇಕು ಅಂದರೆ ಕೇತು ದೋಷ ಇದ್ದಾಗ ಗಣಪತಿನ ಭದ್ರವಾಗಿ ಹಿಡ್ಕೋಬೇಕು. ರಾಹು ದೋಷ ಇತ್ತು ಅಂದರೆ ಸುಬ್ರಹ್ಮಣ್ಯನ ಭದ್ರವಾಗಿ ಹಿಡ್ಕೋಬೇಕು ಅಲ್ವಾ. ಶುಕ್ರ ಭದ್ರವಾಗಿರಬೇಕು ಅಂದರೆ ಲಕ್ಷ್ಮೀನ ಹಿಡ್ಕೋಬೇಕು. ಅದೇ ಶನಿ ಭದ್ರವಾಗಿ ಪರಿವರ್ತನೆ ಮಾಡ್ಕೋಬೇಕು. ಅವನು ಆ ದೋಷಗಳವಾಗಿದೆ ಅಂದರೆ ಶ್ರೀಮನ್ನಾರಾಯಣ, ಮಲಗಿರ್ತಕ್ಕಂಥ ನಾರಾಯಣನ ಲಕ್ಷ್ಮೀ ಸಮೇತ ಕಾಲು ಒತ್ತಾ ಇರಬೇಕು, ಆ ನಾರಾಯಣ ಹಿಡ್ಕೋಬೇಕು. ಬುಧ ದೋಷ ಕೊಡ್ತಾ ಇದ್ರೆ ನಿಂತಿರೋ ನಾರಾಯಣ ಲಕ್ಷ್ಮೀ ಇರಬಾರ್ದು, ಬರೀ ನಾರಾಯಣ ಇರಬೇಕು. ಅವ್ನು ಸತ್ಯನಾರಾಯಣ ಆಗಿರ್ಬೋದು ಅಥವಾ ಗುರುವಾಯೂರಪ್ಪ ನಾರಾಯಣ ಆಗಿರ್ಬೋದು. ಬುಧ ದೋಷ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಗುರುದೋಷ ಪರಿವರ್ತನೆ ಆಗಬೇಕಂದ್ರೆ ಎಲ್ಲ ಗುರುಗಳ ಆಶೀರ್ವಾದ ಬೇಕು. ದಕ್ಷಿಣಾಮೂರ್ತಿ ಭದ್ರವಾಗಿ ಹಿಡ್ಕೊಂಡು ಕಡಲೆಕಾರ ಹಾರಾಕಬೇಕು. ಸೂರ್ಯ ದೋಷ ಎತ್ತ ಸಾಕ್ಷಾತ್ ಅವನ್ನೇ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಅವನಿಗೆ ಅಧಿಕಪಸ್ವಾಗಿರ್ತಕ್ಕಂಥನು ಪಾರ್ವತಿ ಪರಮೇಶ್ವರು. ಯಾವತ್ತಾದ್ರೂ ಗಿರಿಜಾ ಕಲ್ಯಾಣ ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಪರಿವರ್ತನೆ. ನಿಮ್ಮ ಮಗಳಿಗೆ ಏನು ಮಾಡಿ ಅಂದರೆ, ಮದುವೆ ಆದ ಕೂಡಲೇ ಆ ಗಂಡು ಹೆಣ್ಣನ್ನು ಕೂಡಿಸ್ಬಿಟ್ಟು, ಒಂದು ಮಹಾ ದೋಷ ಇದೆ, ಶುಕ್ರ ದೋಷ ಇದೆ. ಯಾರಾದರೂ ಹೇಳ್ಬೋದು ಕೇತುವಿಂದ ಏನಾದರೂ ಮದುವೆ ಮಾಡ್ಕೊಳ್ಳದೆ ಇದ್ರೇನೆ, ಹೀಗೆ ಇದ್ಬಿಟ್ರೇನೆ ನಿಧಾನವಾಗ್ತಾ ಇದೆಯಾ ಅಂತ. ಗಿರ್ಜಾ ಕಲ್ಯಾಣ ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದನ್ನ ಯಾವುದೇ ಕೇರಳ ಪ್ರಾಂತ ಇಲ್ಲ ಆಂಧ್ರದಲ್ಲಿ ಮಾಡಿಸ್ಕೋಬೇಕು. ಏನೋ ಕೇರಳ ಅಥವಾ ಆಂಧ್ರದಲ್ಲಿ, ಅಂದರೆ ಆ ದೇವಸ್ಥಾನದಲ್ಲಿ, ಈಶ್ವರನ ದೇವಸ್ಥಾನಗಳಲ್ಲಿ ಇರುತ್ತೆ, ಅಲ್ಲಿ ಗಿರ್ಜಾ ಕಲ್ಯಾಣ ಅಂತ ಮಾಡ್ತಾರೆ. ಪಾರ್ವತಿಗೂ ಈಶ್ವರನಿಗೆ ಮದುವೆ ಮಾಡಿಸ್ತಕ್ಕಂಥದ್ದು. ಅದು ಉತ್ಸವ ಮೂರ್ತಿ ಸಮೇತ ಶ್ರೀನಿವಾಸ ಕಲ್ಯಾಣ ಮಾಡಿಸಲ್ವಾ, ಹಾಗೆ ಆ ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮಗಳಿಗೆ ಒಳ್ಳೇದಾಗತ್ತೆ. ನಿಮ್ಮ ಕುಟುಂಬ ಇನ್ನು ಮೇಲೆ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ.